ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಎಂಡ್ ಆಫ್ ದ ಡೇ ಇವತ್ತಿನ ಒಂದು ಏನಾಗಿದೆ ಇವತ್ತಿನ ಪ್ರೊಸೆಸಿಂಗ್ ಪ್ಯಾರಾಮೆಡಿಕಲ್ಗೆ ಸಂಬಂಧಿಸಿದಂತೆ ಸೊ ಯಾವುದೇ ಥರಂಥ ಬದಲಾವಣೆ ಆಗಿಲ್ಲ. ಸೊ ಇವತ್ತು ಕೂಡ ಏನಾದರೂ SSLC 3ರ ಎಕ್ಸಾಮಲ್ಲಿ ಪಾಸ್ ಆಗಿರುವಂಥ ಅಭ್ಯರ್ಥಿಗಳಿಗೆ ಏನಾದರೂ ಡೇಟನ್ನು ಎಕ್ಸ್ಟೆನ್ಷನ್ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇವತ್ತು ಕೂಡ ಯಾವುದೇ ಥರಂಥ ಅಪ್ಡೇಟನ್ನು ಆಗಿಲ್ಲ. ಸೊ ಇವತ್ತು ನಾಳೆ ಅಥವಾ ನಾಡಿದ್ದು ಶನಿವಾರ ಒಳಗಡೆ ಡೇಟನ್ನು ಎಕ್ಸ್ಟೆನ್ಷನ್ ಮಾಡ್ಬೋದು, ಮಾಡದೇನೂ ಇರ್ಬೋದು. ಅದು ಪ್ಯಾರಾಮೆಡಿಕಲ್ ಬಿಟ್ಟಿರುವಂಥ ವಿಷಯ. ಹಾಗೇನಾದ್ರು ಅಪ್ಡೇಟ್ ಬಂದರೆ ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ಸೊ ಅಭ್ಯರ್ಥಿಗಳಿಗೆ ಈಗಾಗಲೇ ಮೆಸೇಜ್ ಬರ್ತಾಯಿದೆ. ನಿಮಗೆ ಮೆಸೇಜ್ ಬಂದಿಲ್ಲ ಅಂತಂದರೆ ನೀವು ಲಾಗಿನ್ ಮಾಡಿ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಬೋದು. ಅಲ್ಲೇನಾಗ್ತಾಯಿದೆ ಅಂದರೆ ವೆರಿಫೈಡ್, ಆ ಡಾಕ್ಯುಮೆಂಟ್ ಈಸ್ ವೆರಿಫೈಡ್ ಅಂತ ಬಂದರೆ ನೆಮ್ಮದಿಯಾಗಿರಿ, ಕಾಯ್ತಾ ಇರಿ. ಎಲ್ಲಿ ತನಕ ಕಾಯಬೇಕಂತಂದರೆ ನನ್ನ ಮಾತುಗಳು ನಿಮಗೆ ಬೇಜಾರು ಬರಬೇಕು, ನನ್ನ ಮಾತುಗಳು ನಿಮಗೆ ಇರಿಟೇಟ್ ಆಗಬೇಕು, ನಾನು ಹೇಳ್ತಿರೋದು ಕಂಪ್ಲೀಟಾಗಿ ಸುಳ್ಳು ಅಂತ ಸಾಬೀತಾಗಬೇಕು. ಅಲ್ಲಿ ತನಕ ನೀವು ಕಾಯಬೇಕಾಗತ್ತೆ ಕೌನ್ಸ್ಲಿಂಗಿಗೆ. ಓಕೆನಾ? ಅದಾದ ಮೇಲೆ ನೆಕ್ಸ್ಟ್ ಯಾರು ಅಂತಂದರೆ ನಮ್ಮ GNM ನರ್ಸಿಂಗ್ ವಿದ್ಯಾರ್ಥಿಗಳು. GNM ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಕೂಡ ಏನಂತಂದರೆ ಆಲ್ಮೋಸ್ಟ್ ಒಂದು 90% ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದೆ. ಸೊ ನೀವು ಕೂಡ ಏನಪ್ಪ ಅಂದರೆ ಜಾಸ್ತಿ ದಿನಗಳ ಕಾಯುವಂಥ ಅವಶ್ಯಕತೆ ಇಲ್ಲ. ಹಾರ್ಡ್ಲಿ ಇನ್ನೊಂದು ನೀವು ಏನಪ್ಪ ಅಂದರೆ ಮುಂದಿನ ತಿಂಗಳು ಮೊದಲನೇ ವಾರ ತನಕ ಕಾಯಬೇಕಾಗತ್ತೆ. ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ ನಿಮಗೆ ಯಾವ್ದಾದ್ರು ಒಂದು ಮಾಹಿತಿ ಬರುತ್ತೆ. ಆಪ್ಷನ್ ಎಂಟ್ರಿ ಬರೋದಿಲ್ಲ, ಮಾಹಿತಿ ಬರುತ್ತೆ. ಏನು ಮಾಹಿತಿ ಬರುತ್ತೆ ಅಂದರೆ ನಿಮ್ಮ ರ್ಯಾಂಕ್ ನಂಬರ್ ಇರ್ಬೋದು, ರಿಜೆಕ್ಟ್ ಲಿಸ್ಟ್ ಇರ್ಬೋದು, ಅಥವಾ ಮತ್ತು ಯಾವುದಾದ್ರೂ ಒಂದು ಟೆಕ್ನಿಕಲ್ ಇಶ್ಯೂಗಳನ್ನು ಇಲ್ಲಿ ಏನು ಮಾಡ್ಬೋದು, ನಿಮಗೆ ತಿಳಿಸ್ಲಿಕ್ಕೆ ಮಾಹಿತಿಯನ್ನು ಕೊಡ್ಬೋದು GNM ನರ್ಸಿಂಗ್ ಬೋರ್ಡ್ನವರು. ಬಟ್ ನಿಮಗೆ ಬೇಗ ಆಗುತ್ತೆ. ಓಕೆನಾ? ಸೊ ಪ್ಯಾರಾಮೆಡಿಕಲ್ ಅಭ್ಯರ್ಥಿಗಳು ಇನ್ನೂ ಸ್ವಲ್ಪ 10 ದಿನಗಳ ಕಾಲ, ಯಾಕಂತಂದರೆ ಪ್ಯಾರಾಮೆಡಿಕಲ್ಗೆ ಪ್ರತಿ ವರ್ಷವೂ ಕೂಡ ಲೇಟ್. ಕಾಲೇಜ್ ಸ್ಟಾರ್ಟ್ ಆಗೋದು ನವಂಬರ್ ಡಿಸೆಂಬರಲ್ಲಿ, ಹೀಗಾಗಿ ನಿಮಗೆ ಸ್ವಲ್ಪ ಲೇಟ್ ಆಗುತ್ತೆ. ಆದರೆ GNM ನರ್ಸಿಂಗ್ನವರಿಗೆ ಮುಂದಿನ ತಿಂಗಳಿಂದ ಕಾಲೇಜ್ ಆರಂಭವಾಗೋದರಿಂದ ಅವರು ಮುಂದಿನ ತಿಂಗಳ ಒಳಗಡೆ ಏನು ಮಾಡಬೇಕು, ಕೌನ್ಸ್ಲಿಂಗ್ ಅಟ್ಲೀಸ್ಟ್ 2 ರೌಂಡ್ ಆದರೂ ಪ್ರಕ್ರಿಯೆಯನ್ನು ಕಂಪ್ಲೀಟ್ ಮಾಡಬೇಕಾಗಿದೆ. ಸೊ ಹೀಗಾಗಿ ಅವರುಗಳು ಬೇಗ ಆಗುತ್ತೆ. ಬಟ್ ಡೇಟ್ಗಳನ್ನು ನಿಮಗೆ ಮುಂದಿನ ತಿಂಗಳಿಗೆ ಗೊತ್ತಾಗುತ್ತೆ. ಡೇಟ್ಗಳನ್ನು ಬೋರ್ಡ್ನವರೇ ಕೊಡಬೇಕು. ಅವರು ಬೇಗನೆ ಕೊಟ್ಟರೆ ನಿಮಗೆ ನಮ್ಮ ಚಾನಲ್ ನಿಮಗೆ ಮಾಹಿತಿಯನ್ನು ತಲುಪಿಸುತ್ತೆ. ನಮ್ಮ ಚಾನಲ್ ಎದಕ್ಕಿದೆಯಪ್ಪ ಅಂತಂದರೆ ನಿಮಗೆ ಸೊ ನೀವು ಗೂಗಲ್ ಮಾಡ್ತಾ ನೀವು ಟೆನ್ಷನ್ ತೊಗೊಳ್ಳೋ ಬದಲಿ ಡೈರೆಕ್ಟಾಗಿ ನಿಮಗೆ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಚಾನಲ್ ಇದೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟನ್ನು ಮಾಡೋದನ್ನು ಮರಿಬೇಡಿ. ಕರ್ನಾಟಕದಲ್ಲೇ ಒಂದೇ ಒಂದು ಚಾನಲ್ ಇರುವಂಥದ್ದು GNM ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಮಾಹಿತಿಯನ್ನು ಕೊಡುವಂಥದ್ದು, ನೀಟಾಗಿ ಮಾಹಿತಿಯನ್ನು ಕೊಡುವಂಥದ್ದು. ಜೊತೆಗೆ ಟೆಲಿಗ್ರಾಮ್ ಕೂಡ ನೀವು ಹೋಗಿ ಜಾಯ್ನ್ ಆಗಿರಿ. ಓಕೆ? ಸೊ ಗುಡ್ ನೈಟ್.